ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಬಾಣಾವರ ಹೋಬಳಿಯ ಬೆಂಡಕೆರೆ ಗ್ರಾಮದ ಕಾರಿಕಲ್ ಗುಡ್ಡದ ಬಳಿ ರೈತರು ಬೆಳಗಿನ ಜಾವ 8 ಗಂಟೆಗೆ ಹೊಲದಲ್ಲಿ ಟೊಮ್ಯಾಟೊ ಬೆಳೆಗಳಿಗೆ ಔಷಧಿ ಸಿಂಪಡಿಸಲು ಹೋದ ಮಂಜುನಾಥ್ ಹಾಗೂ ಬಸವರಾಜ್ ಎಂಬ ರೈತರ ಮೇಲೆ ಪೊದೆಗಳಲ್ಲಿ ಅಡಗಿ ಕುಳಿತಂತಹ 2 ಚಿರತೆ ಏಕಾಏಕಿ ಇಬ್ಬರ ಮೇಲೆ ದಾಳಿ ಮಾಡಿದೆ. ಮಂಜುನಾಥ್ ಎನ್ನುವವರಿಗೆ ತಲೆಗೆ ಹಾಗೂ ಕೈಕಾಲುಗಳಿಗೆ ತೀವ್ರವಾಗಿ ದಾಳಿ ಮಾಡಿದ್ದು, ಇನ್ನೊಬ್ಬ ಬಸವರಾಜ್ ಎನ್ನುವವರಿಗೆ ಅಲ್ಪ ಸ್ವಲ್ಪ ಗಾಯವಾಗಿದೆ. ಇನ್ನು ದಾಳಿ ವೇಳೆ ಕೈಯಲ್ಲಿದ್ದಂತಹ ಔಷಧಿ ಸಿಂಪಡಿಸುವ ಪ್ಲಾಸ್ಟಿಕ್ ಕ್ಯಾನುಗಳಿಂದ ಚಿರತೆಗಳ ಮೇಲೆ ಬೀಸಾಡಿದ್ದಾರೆ. ಗಾಬರಿಗೊಂಡ ಚಿರತೆಗಳು ಓಡಿ ಹೋಗಿದೆ. ನಂತರ ಗಾಯಾಳುಗಳು ಕಿರುಚುವ ಶಬ್ದವನ್ನು ಕೇಳಿದ ಅಕ್ಕಪಕ್ಕ ಜಮೀನಿನವರು ಓಡಿ ಬಂದು ಗಾಯಗೊಂಡವರನ್ನ ಜಯಚಾಮರಾಜೇಂದ್ರ ಸಾರ್ವಜನಿಕರ ಆಸ್ಪತ್ರೆ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನದ ಆಸ್ಪತ್ರೆಗೆ ಕಳುಹಿಸಿಕೊಡಲಾಗಿದೆ. ಈ ಸಂದರ್ಭದಲ್ಲಿ ಅರಣ್ಯ ಅಧಿಕಾರಿ ವೆಂಕಟೇಶ್ ನಾಯಕ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಾವು ಬೆಳಗ್ಗೆ ಎದ್ದು ಔಷಧಿ ಹೊಡೆಯಕ್ಕೆ ಹೋಗಿದ್ದು, ಔಷಧಿ ಕದ್ಕೊಂಡು ಔಷಧಿ ಕ್ಯಾನ್ ಹೊತ್ಕೊಂಡಾಗ ಹಿಂಗಡಿಂದ ಬಂದು 2 ಚಿರತೆಗಳು ಅಟ್ಯಾಕ್ ಮಾಡಿ ನನಗೂ ಅಟ್ಯಾಕ್ ಮಾಡಿದ್ರು. ನಾನು ತಪ್ಪಿಸ್ಕೊಂಡೆ. ಇವನಿಗೆ ಎಲ್ಲ ಪೂರ್ತಿ ಎಲ್ಲ ಮಕ್ಕನಲ್ಲೇ ಕಿತ್ತಾಕ್ಬಿಟ್ಟಿದ್ದೇವೆ. ಕರ್ಕೊಂಡು ಹಾಸ್ಪಿಟಲ್ಗೆ ಬಂದು ಅಡ್ಮಿಟ್ ಮಾಡಿದ್ದೀವಿ. ನಮಗೇನು ಪರಿಹಾರ ಏನು ಒದಗಿಸಿ ಕೊಡಬೇಕು. ಬೆಂಡೆಕೆರೆ ನಮ್ಮದು ಕಸ ತಗೊಂಬಂದಿದ್ದೆ. ಬೆಂಡೆಕೆರೆ ಗೊಲ್ಗಟ್ಟಿ ಮಂಜುನಾಥ್ ಅಂತ, ನಮ್ಮ ಹೆಸರು ಬಸವರಾಜ್ ಅಂತ. 7:50ರಲ್ಲಿ ಬೆಳಿಗ್ಗೆ 8 ಗಂಟೆಗೆ ಬೆಳಿಗ್ಗೆ 7:50ರಲ್ಲಿ ಈ ಥರ ಮಾಡಿದ್ದಾರೆ. ಇದಕ್ಕೇನು ಕ್ರಮ ಕೈಗೊಂಡು ಏನು ಪರಿಹಾರ ಒದಗಿಸ್ಕೊಡ್ಬೇಕು. ಚಂದ್ರು ಯಾದವ್, CTV ನ್ಯೂಸ್, ಅರಸೀಕೆರೆ.